ಬಿಗ್ ಬಾಸ್ ಮನೆಗೆ ಹೋಗಿ ಬಂದ ಬಹುತೇಕರು ದೇಶ ಗೆದ್ದು ಬಂದವರಂತೆ ಬೀಗ್ತಾ ಇರ್ತಾರೆ. ತಲೆ ನಿಲ್ಲದವರಂತೆ ವರ್ತಿಸ್ತಾ ಇರ್ತಾರೆ. ಜನಪ್ರಿಯತೆ ಸಿಕ್ಕ ತಕ್ಷಣ ಮೈಮರೆಯುತ್ತಾರೆ. ಕಾರ್ಯಕ್ರಮದಲ್ಲಿ ಇವರನ್ನ ಕ್ಯಾರೆ ಕೂಡ ಅಂದಿರುವುದಿಲ್ಲ. ಆದರೂ ಕೂಡ ಮನೆಯಿಂದ ಹೊರಗಡೆ ಬಂದ ತಕ್ಷಣ ತಾವು ಕೂಡ ಸೆಲೆಬ್ರಿಟಿ ಎಂಬ ಭ್ರಮೆಯಲ್ಲಿ ಓಡಾಡಲು ಶುರು ಮಾಡ್ತಾರೆ. ಜನಪ್ರಿಯತೆಯ ಅಮಲಿನಲ್ಲಿ ಮಾಡಬಾರ್ದ ಅನಾಚಾರ ಮಾಡ್ತಾರೆ. ಸುಖ ಸುಮ್ಮನೆ ಕಿರಿಕ್ ಮಾಡುತ್ತಾ ವಿವಾದಕ್ಕೆ ಈಡಾಗ್ತಾರೆ. ಬೇರೆಯವರ ತೇಜೋವಧೆ ಮಾಡುವ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಉದಾಹರಣೆಗೆ ಈಗ ಸತೀಶ್ ಕೆಡಬಾಮ್ಸ್ ಸಾಮಾಜಿಕ ಜಾಲತಾಣದ ದೃಷ್ಟಿಯಲ್ಲಿ ಬಿಲ್ಡಪ್ ರಾಜ. ಕಳೆದ ಬಾರಿ 3ನೇ ಸ್ಪರ್ಧಿಯಾಗಿ ಬಿಗ್ ಬಾಸ್ 12ನೇ ಸೀಸನ್ ಮನೆ ಪ್ರವೇಶ ಮಾಡಿದ್ದ ಖ್ಯಾತಿ ಈ ಡಾಗ್ ಬ್ರೀಡರ್ದು. ನಾಯಿಗಳ ವ್ಯಾಪಾರದಲ್ಲಿ ತೊಡಗಿಸಿಕೊಂಡಿದ್ದ ಡಾಗ್ ಸತೀಶ್ 10ನೇ ತರಗತಿಯಲ್ಲಿದ್ದಾಗಲೇ ನಾಯಿಗಳ ಮಾರಾಟದಲ್ಲಿ ತೊಡಗಿಸಿಕೊಂಡಿದ್ರು. ಕೋಟ್ಯಾಂತರ ಮೌಲ್ಯದ ನಾಯಿಗಳನ್ನು ಖರೀದಿಸುವ ಮಾರಾಟ ಮಾಡುವುದೇ ಇವರ ಉದ್ಯೋಗ. ಖುದ್ದು ಸತೀಶ್ ಬಿಗ್ ಬಾಸ್ ವೇದಿಕೆಯಲ್ಲೇ ಈ ಮಾತನ್ನ ಹೇಳಿದ್ರು. ಇಂಥ ಸತೀಶ್ ವಿರುದ್ಧ ಬಿಗ್ ಬಾಸ್ನ ಸ್ಪರ್ಧಿಗಳಾದ ರಜತ್ ಮತ್ತು ವಿನಯ್ ಗೌಡ ಕೆರಳಿ ಕೆಂಡವಾಗಿದ್ದಾರೆ. ಬಿಗ್ ಬಾಸ್ ಧನರಾಜ್ ಕೂಡ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಯಾಕಂದ್ರೆ ಡಾಗ್ ಸತೀಶ್ ಅವರ ನಡೆ ಸುದೀಪ್ ಅವರಿಗೆ ಅವಮಾನ ಮಾಡುವಂತೆ ಇದೆ. ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಡಾಗ್ ಸತೀಶ್ ವಿಡಿಯೋವೊಂದನ್ನು ಹಂಚಿಕೊಂಡಿದ್ರು. ಟಾಯ್ಲೆಟ್ನಲ್ಲಿ ಮೂತ್ರ ವಿಸರ್ಜನೆ ಮಾಡ್ತಾ ಇರುವ ವಿಡಿಯೋ ಇದು. ಇಲ್ಲಿಯೂ ಕೂಡ ಅಣ್ಣ ಸುಸ್ಸು ಮಾಡಿದ್ರು ನ್ಯೂಸ್ ಆಗುತ್ತೆ ಎಂದು ಬಿಲ್ಡಪ್ ತೆಗೆದುಕೊಂಡಿರುವ ಡಾಗ್ ಸತೀಶ್ ತಮ್ಮ ಈ ವಿಡಿಯೋಗೆ ಸುದೀಪ್ ಅಭಿನಯದ ದಾದಾ ಯಾರ್ ಗೊತ್ತಾ ಹಾಡನ್ನ ಬಳಸಿಕೊಂಡಿದ್ದಾರೆ. ಸದ್ಯ ಈ ವಿಡಿಯೋ ವೈರಲ್ ಆಗಿದ್ದು, ಈ ವಿಡಿಯೋ ಬಿಗ್ ಬಾಸ್ ಸ್ಪರ್ಧಿಗಳಾದ ಮತ್ತು ಸುದೀಪ್ ಅವರ ಮೇಲೆ ಅತಿವಾದ ಅಭಿಮಾನವನ್ನ ಹೊಂದಿರುವ ವಿನಯ್ ಗೌಡ ಮತ್ತು ರಜತ್ ಅವರ ಕಣ್ಣಿಗೆ ಬಿದ್ದಿದೆ. ಹೀಗಾಗಿ ವಿಡಿಯೋಗೆ ಪ್ರತಿಕ್ರಿಯೆ ನೀಡಿರುವ ಇಬ್ಬರು ಏಕವಚನದಲ್ಲಿಯೇ ಡಾಗ್ ಸತೀಶ್ ವಿರುದ್ಧ ಕೆಂಡ ಕಾರಿದ್ದಾರೆ. ಸುದೀಪ್ ಸರ್ ಸಾಂಗ್ ಹೆಂಗೋ ಹಾಕದೆ, ಸಾಂಗ್ ಡಿಲೀಟ್ ಆಗಿಲ್ಲ ಅಂದ್ರೆ ಇದೇ ನಿನಗೆ ಮಗನೆ ಅಂತ ಹೇಳಿರುವ ರಜತ್ ಸುಮ್ಮನೆ ಇದ್ದೀವಿ ಅಂತ ಆಟ ಆಡ್ತಿದ್ಯಾ ಅಂತ ಕಿಡಿಕಾರಿದ್ದಾರೆ. ಕಾಲ್ ಮಾಡ್ತಿದ್ದೀನಿ ತಾನೆ, ಫೋನ್ ಪಿಕ್ ಮಾಡೋಲೆ ಎಂದು ಏಕವಚನದಲ್ಲಿಯೇ ತಮ್ಮ ಆಕ್ರೋಶವನ್ನ ಕಮೆಂಟ್ ಮೂಲಕ ಹೊರಗಡೆ ಹಾಕಿದ್ದಾರೆ. ವಿನಯ್ ಗೌಡ ಕೂಡ ಏಕವಚನದಲ್ಲಿಯೇ ಪ್ರತಿಕ್ರಿಯೆ ನೀಡಿದ್ದು, ಮೊದಲು ಸಾಂಗ್ನ ಡಿಲೀಟ್ ಮಾಡು, ಇಲ್ಲ ಕಾದ್ ನೋಡು, ನಿನ್ನನ್ನ ಜನ ನಾಯಿ ತರ ಹೊಡಿತಾರೆ, ಆ ವಿಡಿಯೋನ ನಾನು ಹಾಕ್ತೀನಿ ಅಂತ ಕಮೆಂಟ್ ಅನ್ನ ಮಾಡಿದ್ದಾರೆ. ಇನ್ನು ಧನರಾಜ್ ಕೂಡ ಇದಕ್ಕೆ ಖಾರವಾಗಿ ರಿಯಾಕ್ಟ್ ಮಾಡಿದ್ದು, ಬ್ರದರ್, ನಾನು ಇದುವರೆಗೂ ಯಾರಿಗೂ ಈ ತರ ಕಮೆಂಟ್ ಮಾಡಿಲ್ಲ, ನಾನು ಸೌಮ್ಯ ಜೀವಿ, ನೀವು ಬಹಳ ತಪ್ಪು ಮಾಡ್ತಾ ಇದ್ದೀರಾ, ಸುದೀಪ್ ಸರ್ ಫ್ಯಾನ್ಸ್ ಬನ್ನಿ ಇಲ್ಲಿ ಅಂತ ಹೇಳಿದ್ದಾರೆ. ಇವರು ಮಾತ್ರವಲ್ಲ, ಸಹಜವಾಗಿಯೇ ಸುದೀಪ್ ಅಭಿಮಾನಿಗಳು ಕೂಡ ಡಾಗ್ ಸತೀಶ್ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಕೂಡಲೇ ವಿಡಿಯೋನ ಡಿಲೀಟ್ ಮಾಡುವಂತೆ ಹೇಳ್ತಾ ಇದ್ದಾರೆ. ನಾಯಿಗೆ ಇರುವ ನಿಯತ್ತು ಕೂಡ ನಿಮಗೆ ಇಲ್ವಲ್ಲ ಅಂತ ಕಿಡಿಕಾರ್ತಿದ್ದಾರೆ. ನೀವೇ ಶ್ರೇಷ್ಠ ಎಂಬ ಸೊಕ್ಕಿನಲ್ಲಿ ಹೀಗೆ ಮಾಡಿದ್ದೀರಾ ಅಥವಾ ಕುಡಿದ ಮತ್ತಿನಲ್ಲಿ ವಿಡಿಯೋ ಹಂಚಿಕೊಂಡಿದ್ದೀರಾ ಅಂತ ಪ್ರಶ್ನೆ ಕೂಡ ಹಲವರು ಕಮೆಂಟ್ ಮೂಲಕ ಮಾಡ್ತಿದ್ದಾರೆ.